ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಐಸ್ ಕ್ರೀಮ್, ಡ್ರ್ಯಾಗನ್ ಫ್ರೂಟ್ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ನಮ್ಮ ಟೆರೇಸ್ ಗಾರ್ಡನಲ್ಲೇ ಬಿಟ್ಟಿರೋದು. ನೆನ್ನೆ ವಿಡಿಯೋ ಮಾಡಿದ್ದೀನಿ, ಅದನ್ನ ಅಪ್ಲೋಡ್ ಮಾಡಿಲ್ಲ. ಅದು ನಿಮ್ಗೆ ತೋರಿಸ್ತೀನಿ. ತಿಂದಿದ್ದಾರೆ, ಇನ್ನೂ ಒಂದು 5-6 ಕಾಯಿ ತುಂಬ ತಿಂದ್ಬಿಟ್ಟಿದ್ದಾರೆ ಆಗ್ಲೇ. ನೋಡಿ, ಇವಾಗ ಒಂದು 4 ಕಾಯಲ್ಲಿ ಐಸ್ ಕ್ರೀಮ್ ಮಾಡೋಣ ಅಂದ್ಬಿಟ್ಟು ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ತುಂಬ ಇದೆಯಲ್ವಾ, ವೇಸ್ಟ್ ಆಗುತ್ತೆ. ಹಾಗೆ ಇದ್ರೇನೆ ಯಾರು ತಿನ್ನಲ್ಲ, ಅದಕ್ಕೇನೆ ತಿನ್ನಲ್ಲ ಅಂದ್ರೆ ಒಂದೊಂದು ತಿಂತಾರೆ, ಹಾಗೆ ಇಟ್ಬಿಡ್ತಾರೆ. ಅವ್ರು ನಾನು ಕಟ್ ಮಾಡಿಕೊಟ್ರೆ ಮಾತ್ರನೇ ತಿಂತಾರೆ, ಇಲ್ಲಾಂದ್ರೆ ಅವ್ರು ತಿನ್ನಲ್ಲ. ಅದಕ್ಕಿಂತ ನೋಡಿ ಐಸ್ ಕ್ರೀಮ್ ಮಾಡಿಕ್ತಾ ಇದ್ದೀನಿ. ನೋಡಿ, 4 ಕಣ್ಣಲ್ಲಿ ಇವಾಗ ಐಸ್ ಕ್ರೀಮ್ ಸ್ಟಾರ್ಟ್ ಮಾಡೋಣ. ಇವಾಗ ಏನೇನು ಬೇಕು ಅಂತ ತೋರಿಸ್ತೀನಿ. ಫಸ್ಟ್ಗೆ ನಾವು ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡ್ಕೊಳ್ಳೋಣ. ಒಂದು ಬಟ್ಲೆ ಎತ್ಕೊಳ್ಳೋಣ. ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ರೆಡ್ ಕಲರ್ ಡ್ರ್ಯಾಗನ್ ಫ್ರೂಟು ನಾವೇ ಬೆಳೆದು ನಾವೇ ತಿನ್ನೋದ್ರಲ್ಲಿರೋ ಖುಷಿ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ನಿಜವಾಗ್ಲೂ ಹೊರಗಡೆ ಕೆಮಿಕಲ್ಸ್ ಎಲ್ಲ ಹಾಕ್ಬಿಟ್ಟು ಬೆಳೆಸ್ತಾರೆ, ಬಟ್ ನಾವು ಒಂದು ಸ್ವಲ್ಪ ಎಫೆಕ್ಟ್ ಕೊಟ್ಟು ನಾವೇ ಬೆಳೆಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಗ ಇದ್ರೂ ಸಾಕು, ಇದಕ್ಕೇನು ಜಾಸ್ತಿ ನೀರು ಜಾಸ್ತಿ ಜಾಗ ಅನ್ನೋದೇನು ಬೇಕಾಗಿಲ್ಲ. ಒಂದು ಡ್ರಮ್ಮಲ್ಲಿ ಇಟ್ಕೊಂಡ್ರು ಸಾಕು. ಇದನ್ನ ಚೆನ್ನಾಗಿ ಮೆತ್ತಗೆ ಇದು ಮಾಡ್ಕೋಬೇಕು. ನೋಡಿ, ಈ ಥರ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ನಾವು ಇದನ್ನ ಕೈಯಲ್ಲೇನೆ ಇಸ್ಕೊಬಿಡೋಣ. ನೋಡಿ, ಸಾಕು. ಆಮೇಲೆ ಮತ್ತೆ ನಾವು ಇದು ಮಾಡ್ಕೊತೀವಿ, ಅವಾಗ ನುಣ್ಣಗಾಗುತ್ತೆ. ನೋಡಿ, ವಿಪ್ಪಿಂಗ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಮೆತ್ತಗಾಗ್ಲಿ. ಕಂಡೆಂಟ್ ಮಿಲ್ಕ್ ಹಾಕೊಳ್ಳೋಣ. ಒಂದು 4 ಸ್ಪೂನ್ ಕಂಡೆಂಟ್ ಮಿಲ್ಕ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಶುಗರ್ ಎಷ್ಟು ಬೇಕೋ, ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. 4 ಕಾಯಿಗೆ 4 ಸ್ಪೂನ್ ಥರ ಲೆಕ್ಕ ಇಟ್ಕೊಂಡಿದ್ದೀನಿ. ಒಂದು 3 ಮಿನಿಟ್ಸ್ ಮತ್ತೆ ಬೀಟ್ ಮಾಡ್ಕೋಬೇಕು. ನಾವು ಇದನ್ನ ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಬರುತ್ತೆ. ಚೆನ್ನಾಗಿ ಬರ್ತಿದೆ ಅಲ್ವಾ, ಚೆನ್ನಾಗಿ ಬೀಟ್ ಆಗ್ತಿದೆ. 2 ಮಿನಿಟ್ಸ್ ಆಗಿದೆ. ಇವಾಗ ನಾನು ಡ್ರ್ಯಾಗನ್ ಫ್ರೂಟ್ ಹಾಕ್ಕೋಬೇಕು. ಇದಕ್ಕೆ ಇವಾಗ ಹಾಕೊಳ್ಳೋಣ. ಹಾಕೊಂತ ಇದ್ದೀವಿ. ಇವಾಗ ಒಂದು 3 ಮಿನಿಟ್ ಮತ್ತೆ ಬೀಟ್ ಮಾಡ್ಕೋಬೇಕು ಇದನ್ನ. ಪಿಂಕ್ ಕಲರ್ ಆಯ್ತು. ಚೆನ್ನಾಗಿ ಒಂದು 3-4 ಮಿನಿಟ್ಸ್ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ತ್ರೀ ಮಿನಿಟ್ಸ್ ಬೀಟ್ ಮಾಡ್ಕೊಂಡಿದ್ದೀನಿ, ಸಾಕು. 6 ಅವರ್ ಇದನ್ನ ಹೀಗೆ ಫ್ರೀಜರ್ ಅಲ್ಲಿ ಇಡಬೇಕಾಗುತ್ತೆ. 2 ಇದಕ್ಕೂ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಕ್ಲೋಸ್ ಮಾಡಿ 6 ಅವರ್ ಫ್ರೀಜರ್ ಅಲ್ಲಿ ಇಡೋಣ. ನೋಡಿ, ನೆನ್ನೆ ನಾವು ಐಸ್ ಕ್ರೀಮ್ ಮಾಡಿಕ್ಕಿದ್ವಲ್ಲ, ನೋಡಿ 8 ಅವರ್ಸ್ ನಾನು ಹಾಗೆ ಇಟ್ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಐಸ್ ಕ್ರೀಮು. ಡ್ರ್ಯಾಗನ್ ಫ್ರೂಟ್ದು ತುಂಬ ಚೆನ್ನಾಗಿರುತ್ತೆ. ಮನೇಲಿ ಈಚೆಲ್ಲ ಅದು ಐಸ್ ಕ್ರೀಮ್ ಅಲ್ಲ ಅಂತಾರೆ, ನಾವು ತಿನ್ನೋದೆಲ್ಲ ಅದು ಏನೋ ಪಾಮ್ ಆಯಿಲಲ್ಲಿ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಪರ್ಫೆಕ್ಟಾಗಿ ಆಗಿದೆ. ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ನಮಗೆ ನಾವೇನು ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಅದರಿಂದ ನಾವು ಮನೆಯಲ್ಲೇನೆ ಎಲ್ಲದರಲ್ಲೂ ಟ್ರೈ ಮಾಡ್ಬೋದು. ಎಲ್ಲ ಫ್ರೂಟ್ಸಲ್ಲೂ ನಾನು ಎಲ್ಲ ಫ್ರೂಟ್ಸಲ್ಲೂ ಟ್ರೈ ಮಾಡ್ತೀನಿ. ಪರ್ಫೆಕ್ಟಾಗಿ ಬಂದಿದೆ.
ಕಾಣಿಸ್ತಿದ್ಯಾ ನೋಡಿ. ಓಕೆ ಓಕೆ, ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.